ಸ್ನೇಹಿತರೆ, ಹಿಂದಿನ ಸಂಚಿಕೆಯಲ್ಲಿ ಮಹಾದೇವತಾತರ ದೀಕ್ಷೆ, ತಪಸ್ಸು, ವಿಶ್ವಯಾತ್ರೆ ಮತ್ತು ಎಲ್ಲ ಧರ್ಮವು ಸಮಾನ ಎನ್ನುವ ಮಹಾನ್ ಸಂದೇಶವನ್ನು ನೋಡಿದ್ವಿ. ಇಂದು ಮಹಾದೇವತಾತರು ಬಳ್ಳಾರಿಯ ಅಲ್ಲಿಪುರಕ್ಕೆ ಯಾವಾಗ ಭೇಟಿ ನೀಡಿದರು, ಬ್ರಿಟಿಷ್ ಗವರ್ನರ್ ಮತ್ತು ತಾತರ ಮಧ್ಯೆ ನಡೆದ ಪವಾಡವೇನೆಂದು ತಿಳಿಯೋಣ ಬನ್ನಿ. ಸ್ನೇಹಿತರೆ, 1939-40 ಸಮಯ. ಉತ್ತರ ಭಾರತದಿಂದ ದಕ್ಷಿಣಕ್ಕೆ ಪ್ರಯಾಣ ಮಾಡಿ ತಾತರು ಆಂಧ್ರ ಗಡಿಯಲ್ಲಿರೋ ನಗದೂರು ರೈಲು ನಿಲ್ದಾಣಕ್ಕೆ ಬರ್ತಾರೆ. ಅಲ್ಲಿಂದ ಆದವಾನಿಯ ಗವಿಮಠವನ್ನು ಸೇರ್ತಾರೆ. ಅಲ್ಲಿ ಗಂಗಲಾಪುರದ ಹನುಮಂತಪ್ಪ ಎಂಬುವ ವ್ಯಕ್ತಿ ಒಂದು ಸರ್ಕಾರಿ ಕಟ್ಟಡ ಕಟ್ಟಿಸುತ್ತಿರುವಾಗ ಆಕಸ್ಮಿಕ ಬೆಂಕಿ ತಗುಲುತ್ತದೆ. ಭಾರೀ ಅನಾಹುತದಿಂದ ಕಂಗೆಟ್ಟ ಜನರು ಕಿರ್ಚಾಡಲು ಶುರು ಮಾಡ್ತಾರೆ. ಅವರು ಎಷ್ಟೇ ಪ್ರಯತ್ನಿಸಿದರೂ ಬೆಂಕಿ ನಂದಿಸುವಲ್ಲಿ ವಿಫಲರಾಗ್ತಾರೆ. ಇದನ್ನು ಕಂಡ ಮಹಾದೇವತಾತರು ತಕ್ಷಣವೇ ಅವರ ತಪಶ್ಶಕ್ತಿಯಿಂದ ಬೆಂಕಿಯನ್ನು ನಂದಿಸುತ್ತಾರೆ. ಇದನ್ನು ಕಂಡ ಜನರು ಬೆಚ್ಚಿ ಬೆರಗಾಗ್ತಾರೆ. ಆಶ್ಚರ್ಯಚಕಿತನಾದ ಹನುಮಂತಪ್ಪ ತಾತರವರನ್ನು ತಾವು ಇರುವ ಅಲ್ಲಿಪುರಕ್ಕೆ ಬರಬೇಕೆಂದು ಕೇಳಿಕೊಳ್ಳುತ್ತಾರೆ. ಆಗ ತಾತರು ಅಲ್ಲಿಪುರದ ಹನುಮಂತಪ್ಪನ ಮನೆಗೆ ಬಂದು ಅವರ ಆತಿಥ್ಯವನ್ನು ಸ್ವೀಕರಿಸುತ್ತಾರೆ. ಹನುಮಂತಪ್ಪ ದಂಪತಿ ಬಹಳ ನಿಷ್ಠೆಯಿಂದ ಸೇವೆ ಸಲ್ಲಿಸಿ ತಾತರ ಶಿಷ್ಯರಾಗ್ತಾರೆ. ಅಲ್ಲಿಪುರದಲ್ಲಿ ತಾತರು ಜನರ ಕಷ್ಟಗಳನ್ನು ನಿವಾರಿಸುತ್ತಾ ಮುಂದೆ ನಡೆಯುವ ಭವಿಷ್ಯವನ್ನು ಕರಾರುವಕ್ಕಾಗಿ ತಿಳಿಸುತ್ತಾ ಪವಾಡ ಮೆರೀತಾರೆ. ಇದರಿಂದ ಅಲ್ಲಿಪುರದಲ್ಲಿ ತಾತರ ಭಕ್ತರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಹೋಗುತ್ತೆ. ಒಂದು ದಿನ ತಾತರು ಸರ್ಕಾರಿ ಜಾಗದಲ್ಲಿ ಗುಡಿಸಲು ಕಟ್ಟೋದಕ್ಕೆ ಹೇಳ್ತಾರೆ, ಮಠವನ್ನು ಸ್ಥಾಪಿಸಲು. ಆದರೆ ಜನರು ಆತಂಕದಿಂದ, ತಾತ ಅದು ಸರ್ಕಾರಿ ಜಾಗ, ಅಲ್ಲಿ ಗುಡಿಸಲು ಕಟ್ಟಲು ಬ್ರಿಟಿಷ್ ಸರ್ಕಾರ ಬಿಡಲ್ಲ ಎಂದು ಹೇಳ್ತಾರೆ. ಯಾಕಂದರೆ ಅಂದು ಬ್ರಿಟಿಷ್ ಸರ್ಕಾರ ಆಡಳಿತದಲ್ಲಿತ್ತು. ತಾತರು, ನಾವು ಕೇಳೋದು ಬ್ಯಾಡ್ರೋ, ಅವರೇ ಬಂದು ಕೊಡ್ತಾರೆ ಅಂತ ಭವಿಷ್ಯ ನುಡಿತಾರೆ. ತಾತರು ಕಟ್ಟಿಸಿದ ಗುಡಿಸಿಲಿನ ವಿಚಾರ ತಿಳಿದ ತಕ್ಷಣ ಮದ್ರಾಸ್ ಗವರ್ನರ್ ಸರ್ ಬಾಲ್ಡನೈ ಅಲ್ಲಿಗೆ ಧಾವಿಸಿ ಬರುತ್ತಾರೆ. ಗುಡಿಸಿಲನ್ನು ಕಿತ್ತು ಹಾಕಲು ಕೈ ಹಾಕಿದಾಗ ತಾತರ ದಿವ್ಯ ತೇಜಸ್ಸನ್ನು ಕಂಡು ಬೆರಗಾಗಿ ನಿಲ್ತಾರೆ. Your wife's surgery was successful. She is resting now and will make a full recovery. ಆಗ ತಾತರವರು ಗವರ್ನರ್ ಅನ್ನು, ನಿಮ್ಮ ಹೆಂಡತಿಯ ಶಸ್ತ್ರಚಿಕಿತ್ಸೆಯು ಫಲಕಾರಿಯಾಗಿದೆ ಎಂದು ತಾತ ಇಂಗ್ಲಿಷಿನಲ್ಲಿ ಹೇಳ್ತಾರೆ. ತನ್ನ ಹೆಂಡತಿಯ ಆಪರೇಷನ್ ಬಗ್ಗೆ ತಾತರವರಿಗೆ ಹೇಗೆ ತಿಳಿಯಿತು ಎಂದು ಆಶ್ಚರ್ಯಪಡುತ್ತಿದ್ದ ಗವರ್ನರ್ಗೆ ಇಂಗ್ಲೆಂಡಿನಿಂದ ಪತ್ರ ಬರುತ್ತದೆ. ಅದರಲ್ಲಿ ತಾತರ ಭವಿಷ್ಯವಾಣಿ ನಿಜವಾಗಿರುತ್ತದೆ. ಸಂತಸಗೊಂಡ ಗವರ್ನರ್ 3.5 ಎಕರೆ ಜಾಗವನ್ನು ಮಠಕ್ಕೆ ಒಪ್ಪಿಸಿ ಶರಣಾಗ್ತಾರೆ. ತಾತ ಎಂದಿಗೂ ಒಂದು ಜಾತಿಗೆ ಸೀಮಿತವಾದವರಲ್ಲ. ಭೋವಿ ಜನಾಂಗದ ಹನುಮಂತಪ್ಪ ಪ್ರಥಮ ಶಿಷ್ಯ, ಕನಕಗಿರಿಯ ಹಡಪದ ಪಂಪ ಅಂತರಂಗದ ಭಕ್ತ. ತಾತರು 9 ಮಠಗಳನ್ನು ಸ್ಥಾಪಿಸಿ ಎಲ್ಲ ಜನಾಂಗಕ್ಕೂ ಪ್ರಾತಿನಿಧ್ಯ ನೀಡಿ ಎಲ್ಲರೂ ಸಮಾನರು ಎಂದು ಹೇಳುವ ಮುಖಾಂತರ ಪವಾಡ ಮೆರೆದಿದ್ದಾರೆ. ಮೌನ ಸಾಧಕ, ಭಸ್ಮಧಾರಿ, ತ್ರಿಶೂಲಧಾರಿಯಾದ ಮಹಾದೇವತಾತರು ತಮ್ಮ ಅಂತಿಮ 7 ವರ್ಷಗಳ ಆಧ್ಯಾತ್ಮಿಕ ಜೀವನವನ್ನು ಮತ್ತು ಪವಾಡವನ್ನು ಅವರ ಭಕ್ತರ ಬಾಯಲ್ಲಿ ಕೇಳೋಣ ಬನ್ನಿ. ಅವರು ತಾತ ನಮಗೆ ಇವಾಗ 30 ವರ್ಷ ಅಂದರೆ ನೀವು ಅವರ ನೋಡಿದ್ದೀವಿ. ಅವ್ರು ಬಂದವರು ನಾವು ನೋಡಿದ್ವಿ. ಅವಾಗ ಮಳೆ ಬೆಳೆ ಇರಲಿಲ್ಲ, ಭಾಳ ತೊಂದರೆ. ತಾತ ಬಂದಾಗ ಎಲ್ಲ ಪೂಜೆ ಮಾಡ್ತಾ ಇದ್ವಿ. ಮಳೆ ಇಲ್ಲಲ್ಲ, ಬೆಳೆ ಇಲ್ಲ. ಆಗ ಇಲ್ಲ, ಮಳೆ ಆಯಿತು. ಅವರು ನಮ್ಗೆ ಹೇಳಿ ಪ್ರಸಾದ ಕೊಟ್ಟು ಆ ಕಡೆ ಒಂದು ಸ್ವಲ್ಪ ಬೆಳೆ ಬೆಳೆ ಮಳೆ ಬಂದೆ ಬರಗಾಲ ಇತ್ತು. ತಾತ ಅವರು ಬಂದು ಕೂತಿದ್ರು, ಕಾಯ್ಕೊಂಡು ನಾವೆಲ್ಲ ಬಂದು ನಮಸ್ಕಾರ ಮಾಡ್ತಿದ್ವಿ. ತಾತ ಮಳೆ ಇಲ್ಲ, ಮಳೆ ಇಲ್ಲ ಅಂತ. ಅಂದ್ರೆ ಭಕ್ತಾದಿಗಳೆಲ್ಲ ಬಂದು ಕೇಳ್ತಾ ಇದ್ರು, ಹೇಳಿದ್ರು ಯಾಕೋ ಎಲ್ಲರೂ ಬಂದಿರಂತ. ಎಲ್ಲರೂ ದುಡ್ಡು ತಗೊಂಡು ಓಡ್ತಾರೆ, ನೀವು ನಡೆ ನೋಡಿ ಸರಿಯಾಗಿರಿ, ನಡೆದಂತ ನೋಡಿ, ಮುಗಿಂತ ನಡೀರಿ, ಸುಳ್ಳು ಹೇಳಿಬಿಡಿ, ಮೋಸ ಮಾಡ್ತೀನಿ ಅಂತ ಹೇಳ್ಬಿಟ್ಟು ದೊಡ್ಡ ತಗೊಂಡು ಓಡಿಸ್ತಾ ಇದ್ವಿ. ತಾತ ಹಿಂಗೆ ಆಗಲ್ಲ ಅಂತ ಸ್ವಲ್ಪ ಜನ ಬಂದು ಎಲ್ಲ ಕಾಯ್ತಿದ್ದೆ. ಆಗ ಅವ್ರು ಹೇಳಿದ್ರು ಮಳೆ ಬರ್ತದೆ ಅಂತ ಹೇಳಿದ್ರು. ಮಳೆ ಸ್ವಲ್ಪ ಮೋಡ ಇತ್ತು, ಮಳೆ ಎಲ್ಲ ಬಂತು. ಅಲ್ಲಿಂದ ಇಲ್ಲಿ ಏನು ಬರಲ್ಲ, ತೊಂದರೆ ಇಲ್ಲ.
ತಾತನ ಸ್ವಲ್ಪ ನಾವು ಬಂದೆಲ್ಲ ಆರಾಧನೆ ಮಾಡ್ತಿದ್ವಿ, ಅಂದ್ರೆ ಸೇವೆ ಮಾಡ್ತಿದ್ವಿ. ಮಹಾದೇವ ತಾತ ಅವ್ರ ಹತ್ರ ನೀವೆಲ್ಲ ಭಕ್ತಾದಿಗಳು ಕೇಳ್ಕೊಂಡಾಗ ಮಳೆ ಬರ್ಸೋದು ವಿಶೇಷ 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 ಅಲ್ಲಿಂದ ಇಲ್ಲಿವರೆಗೂ ಬರಗಾಲ ಅನ್ನೋದು ಇನ್ನೂ ಬಂದಿಲ್ಲ ಸರ್. ಹೇಳ್ಬೇಕಂದ್ರೆ ನೀವೇ ಪುಣ್ಯವಂತರ ಅವ್ರನ್ನ ಜೀವಂತವಾಗಿ ನೋಡಿದ್ವಿ ಸರ್. ಅವ್ರು ರಾಗಿ ಎಲ್ಲ ಬೆಳೆದ್ರು, ಆರಂಭ ಎಲ್ಲ ಮಾಡ್ತಿದ್ರು, ಎತ್ತುಗಳಿತ್ತು, ಒಂದು ಪಕ್ಕದಿಂದ ಎತ್ತು ತಗೊಂಡು ಬಂದಿದ್ರು, ಆರಂಭ ಎಲ್ಲ ಮಾಡ್ತಿದ್ರು. ಎಲ್ಲರೂ ನೋಡ್ತಾ ಇದ್ವಿ, ಸಾಲ ಕೊಡ್ತಿದ್ರು ಕೆಲವರಿಗೆ, ಕೆಲವ್ರು ಬೇಡ ಅಂತ ಕಳಿಸ್ತಿದ್ರು. ಯಾಕೆ ಕೆಲವ್ರನ್ನ ಬೇಡ ಅಂತ ಕಳಿಸ್ತಿದ್ರು? ಅದು ಅವ್ರ ಮನಸ್ಸಲ್ಲಿ ಏನಿದೆ ಗೊತ್ತಿಲ್ಲ ಸರ್. ನಮ್ಗೆ ಗೊತ್ತಿಲ್ಲದಂಗೆ ನಾವು ಒಳ್ಳೆಯವರು ಅಂತ ಹೇಳಿ ಅವ್ರಿಗೆ ಗೊತ್ತಿರಲಿಲ್ಲ. ಅವ್ರಿಗೆ ಯಾರು ಒಳ್ಳೆಯದು ಯಾರು ಕೆಟ್ಟದ್ದು ಅವ್ರಿಗೆ ಗೊತ್ತಿಲ್ಲ. ಅದರಿಂದ ಸ್ನೇಹಿತರೆ, ಮಹಾದೇವ ತಾತರವರು 1987 ಡಿಸೆಂಬರ್ 31ರಂದು ನಂಜನಗೂಡಿನ ಸಂಗಮ ಕ್ಷೇತ್ರದಲ್ಲಿ ನಿರ್ಮಲ ಪರಂಜ್ಯೋತಿಯಾಗಿ ಲೀನರಾಗ್ತಾರೆ. ಇಂದಿಗೂ ಡಿಸೆಂಬರ್ ತಿಂಗಳ ಅಂತಿಮ ದಿನಗಳ ಆಸುಪಾಸಿನಲ್ಲಿ ಅವರ ಆರಾಧನೆಯು ಬಹಳ ಅದ್ಧೂರಿಯಾಗಿ ನೆರವೇರುತ್ತದೆ. ಸ್ನೇಹಿತರೆ, ಇದು ಕೇವಲ ಕಥೆಯಲ್ಲ, ಇದು ಬದುಕಿಗೆ ಬೆಳಕು ನೀಡುವಂತಹ ಸದ್ಗುರು ಶ್ರೀ ಮಹಾದೇವ ತಾತರ ಜೀವನ ಚರಿತ್ರೆ. ಅವರ ಜೀವನದುದ್ದಕ್ಕೂ ಹಲವಾರು ಪವಾಡಗಳನ್ನು ಮೆರೆದು ಸಾಕಷ್ಟು ಜನರ ಇಷ್ಟಾರ್ಥಗಳನ್ನು ನೆರವೇರಿಸಿ ಬದುಕು ಕಟ್ಟಿಕೊಟ್ಟಂತಹ ದಿವ್ಯಗಾಥೆ. ಸ್ನೇಹಿತರೆ, ಯಾವುದೋ ಒಂದು ವಿಡಿಯೋ ಮಾಡಿ ನಿಮ್ಮ ಮುಂದೆ ತಂದಿಡುವುದು ನಮ್ಮ ಉದ್ದೇಶವಲ್ಲ. ನಮ್ಮ ಜೀವನದಲ್ಲಿ ಕೆಲವು ಕ್ಷೇತ್ರಗಳಲ್ಲಿ ನಾವು ಅನುಭವಿಸಿದಂತಹ ಕೆಲವು ಸಿಹಿ ಅನುಭವಗಳನ್ನು ನಿಮ್ಮೊಡನೆ ಹಂಚಿಕೊಳ್ಳುವ ಪುಟ್ಟ ಪ್ರಯತ್ನ. ಪ್ರತಿ ತಿಂಗಳ ಅಮಾವಾಸ್ಯೆಯಂದು ನಾವು ಕುಟುಂಬ ಸಮೇತರಾಗಿ ಈ ಪುಣ್ಯ ಕ್ಷೇತ್ರಕ್ಕೆ ಬಂದು ನಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಕಂಡುಕೊಂಡಿದ್ದೇವೆ. ಹೀಗೆ ತಾತರ ಆಶೀರ್ವಾದ ತಮ್ಮೆಲ್ಲರಿಗೂ ದೊರಕಲಿ ಎಂಬುದು ನನ್ನ ಆಶಯ. ಮಹಾದೇವ ತಾತರ ಈ ಚರಿತ್ರೆಯನ್ನು ನಾವು 3 ಭಾಗಗಳಾಗಿ ನಿಮ್ಮೊಡನೆ ಹಂಚಿಕೊಂಡಿದ್ದೇವೆ. ಈ ಎಲ್ಲ ಭಾಗಗಳನ್ನು ನೋಡಿದ್ದಲ್ಲಿ ಮಹಾದೇವ ತಾತರ ಸಂಪೂರ್ಣ ಮಾಹಿತಿ ನಿಮಗೆ ದೊರಕುತ್ತದೆ. ಈ ನಮ್ಮ ಪ್ರಯತ್ನಕ್ಕೆ ನಿಮ್ಮ ಬೆಂಬಲ ಸದಾ ಹೀಗೆ ಇರಲಿ. ವಿಡಿಯೋ ನೋಡಿದ ನನ್ನೆಲ್ಲ ಸ್ನೇಹಿತರೆ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಸದ್ಗುರು ಮಹಾದೇವ ತಾತ.